ಪ್ರೆಸೆಂಟ್ ನೀವು ನೋಡ್ತಾ ಇರಬಹುದು ಪ್ಯೂರ್ ಲಾಂಗ್ ಕೋಟ್ ವಿತ್ ಹಾಗೂ ವಿತೌಟ್ KCI ಪಪ್ಪೀಸ್ ಗಳು ಅವೈಲಬಲ್ ಇದೆ. ಫ್ರೆಂಡ್ಸ್ ನೋಡ್ತಿದ್ರ ನಮ್ಮ ಕೈಲಿ ಸೂಪರ್ ಕ್ವಾಲಿಟಿ ಬೀಗಲ್ ನಾಯಿ ಮರಿಗಳು. ಓಕೆ ಫ್ರೆಂಡ್ಸ್, ಈಗ ನೋಡ್ತಿದ್ರ ಶಿಡ್ಜು ನಾಯಿ ಮರಿಗಳು. ಯಾರಾದ್ರೂ ಗಾರ್ಡಿಂಗ್ ಪರ್ಪಸ್ಗೆಲ್ಲ ನೋಡ್ತಾ ಇದ್ರೆ ಡಾಬರ್ಮ್ಯಾನ್ ಪಪ್ಪೀಸ್ ಗಳು ಬೆಟರ್. ಇಲ್ಲ ಬ್ರೀಡಿಂಗ್ ಪರ್ಪಸ್ಗೆ ನೋಡ್ತೀನಿ ಅಂದ್ರು ಫೀಮೇಲ್ ಪಪ್ಪೀಸ್ ಇರೋದ್ರಿಂದ ನೆಕ್ಸ್ಟ್ ಬ್ರೀಡ್ ಸಹ ಮಾಡ್ಬೋದು. ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿಗೆ ಬಂದಿದ್ವಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಕೆನಲ್ ಅಂತ ಹೇಳಿದ್ರೆ ಲಾಯಲ್ ಪೆಟ್ ಮೈಸೂರು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಂದು ಕೆನಲ್ ಇದೆ. ಲಾಸ್ಟ್ ಇಯರ್ ಇವ್ರದ್ದೊಂದು ಕೆನಲ್ ವಿಡಿಯೋ ಮಾಡಿದೆ. ಇದರಲ್ಲಿ ಅಡಲ್ಟ್ ಡಾಗ್ಗಳನ್ನ ತೋರಿಸಿದ್ದೆ, ಹಾಗೆ ಸೆಮಿ ಅಡಲ್ಟ್ ಡಾಗ್ಗಳನ್ನ ತೋರಿಸಿದ್ದೆ. ಆ ಡಾಗ್ಗಳು ಈಗ ದೊಡ್ಡದಾಗಿ ನೋಡಿ ಪಪ್ಪೀಸ್ನ ಹಾಕಿದೆ. ನನ್ನ ಕೈ ನೋಡ್ತಾ ಇರ್ಬೋದು ಎಷ್ಟೊಂದು ಮುದ್ದಾಗಿರುವಂತಹ ಜರ್ಮನ್ ಶೆಫರ್ಡ್ ಪಪ್ಪಿಗಳಿದೆ. ಹಾಗೆ ಬೇರೆ ಬ್ರೀಡ್ ಪಪ್ಪಿಗಳನ್ನ ಕೂಡ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೆಲ್ಲ ಬ್ರೀಡ್ ಪಪ್ಪಿಗಳು ಇವ್ರ ಹತ್ರ ಅವೈಲಬಲ್ ಇದೆ, ಏನು ಪ್ರೈಸಿಗೆ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀವಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕಡೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆದಿತ್ಯ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಬ್ರೋ, ಚೆನ್ನಾಗಿದ್ದೀನಿ. ನೀವು? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಪಪ್ಪೀಸ್ ಇದೆ ಈಗ ನಮ್ಮ ಹತ್ರ ಅಂತ ಹೇಳಿದ್ರೆ ನೀವು ಯಾವ್ಯಾವ ಬ್ರೀಡ್ ಪಪ್ಪೀಸ್ಗಳು ಅವೈಲಬಲ್ ಇದೆ ನಿಮ್ಮ ಹತ್ರ ಈಗ? ಬ್ರೋ, ಈಗ ಪ್ರೆಸೆಂಟ್ ಎಲ್ಲಾ ಪಪ್ಪೀಸ್ಗಳು ಬುಕ್ಕಿಂಗ್ ಅವೈಲಬಲ್ ಇರೋದು, ಯಾವುದು ಇನ್ನ ಸೇಲ್ಗೆ ರೆಡಿ ಆಗಿಲ್ಲ. ಇನ್ನೊಂದು ವೀಕ್ 2 ವೀಕ್ಸ್ ಅಲ್ಲಿ ಎಲ್ಲಾ ಪಪ್ಪೀಸ್ಗಳು ಸೇಲ್ಗೆ ಅವೈಲಬಲ್ ಇರುತ್ತೆ. ಯಾವ ಬ್ರೀಡ್ ಇದೆ ನಿಮ್ಮ ಹತ್ರ ಈಗ? ಪ್ರೆಸೆಂಟ್ ನೀವು ನೋಡ್ತಾ ಇರಬಹುದು ಪ್ಯೂರ್ ಲಾಂಗ್ ಕೋಟ್ ವಿತ್ ಹಾಗೂ ವಿತೌಟ್ KCI ಪಪ್ಪೀಸ್ಗಳು ಅವೈಲಬಲ್ ಇದೆ. ಅದು ಬಿಟ್ಟು ಇನ್ನು ಶಿಡ್ಜು ಇದೆ, ಬೀಗಲ್ ಇದೆ, ಮತ್ತೆ ಡಾಬರ್ಮ್ಯಾನ್ ಆಲ್ರೆಡಿ ಎಲ್ಲ ಸೇಲ್ ಆಗಿದೆ. ಇನ್ನೊಂದು 2 ಫೀಮೇಲ್ ಪಪ್ಪೀಸ್ಗಳು ಮಾತ್ರ ಅವೈಲಬಲ್ ಇದೆ. ಒಟ್ಟು ಒಂದು 4 ಬ್ರೀಡ್ ಇದೆ ಈಗ ಪ್ರೆಸೆಂಟ್ ಪಪ್ಪೀಸ್ಗಳು. ಓಕೆ, ಈಗ ಶಫರ್ಡ್ ಪಪ್ಪೀಸ್ಗಳು ಸೇಲ್ಗೆ ಅವೈಲಬಲ್ ಇದೆ. ಇದು ಅಂದ್ರೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ಇನ್ನೊಂದು ವೀಕ್ ಅಥವಾ 2 ವೀಕ್ಸ್ ಅಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಓಕೆ, ವಿತ್ ಪೇಪರ್ ಸಿಗುತ್ತೆ, ವಿತೌಟ್ ಪೇಪರ್ ಸಿಗುತ್ತೆ. ಪ್ಯೂರ್ ಲಾಂಗ್ ಕೋಟ್ ಬ್ರೋ, ನೀವೇ ನೋಡಬಹುದು ಕ್ವಾಲಿಟಿ ಮತ್ತು ಬೋನ್ ಸೈಜ್ ಎಲ್ಲ ಹೇಗಿದೆ ಅಂತ. ಇದು ಶೋ ಕ್ವಾಲಿಟಿನಾ ಹೇಗೆ? ಹೌದು, ನೀವೇ ನೋಡಬಹುದು. ಪ್ಯೂರ್ ಲಾಂಗ್ ಕೋಟ್ ಶೋ ಕ್ವಾಲಿಟಿ ಬರುತ್ತೆ. ಫಾದರ್ ಹಾಗೂ ಮದರ್ ಎರಡಕ್ಕೂ ಪೇಪರ್ ಇದೆ. ಯಾರು ಲಾಂಗ್ ಕೋಟ್ ಪಪ್ಪೀಸ್ಗಳು ಒಳ್ಳೆ ಪ್ರೈಸ್ ಅಲ್ಲಿ ಹುಡುಕ್ತಾ ಇದ್ರೆ ಒಳ್ಳೆ ಲೈನೇಜ್ ಪಪ್ಪೀಸ್ಗಳು, ಪಕ್ಕಾ ಗ್ಯಾರಂಟಿ ಪಪ್ಪೀಸ್ಗಳು ಕೊಡ್ಬೋದು. ಓಕೆ, ಆದಿತ್ಯ ಅವರೀಗ ಮರಿಗಳಿಗೆ ಏಜ್ ಎಷ್ಟಾಗಿದೆ? ಬ್ರೋ, ನೀವು ನೋಡಿರಂಗೆ ಪಪ್ಪೀಸ್ಗಳ ಕ್ವಾಲಿಟಿ ನೋಡಿ ಏಜ್ ಎಷ್ಟಾಗಿರ್ಬೋದು ಅನ್ಸುತ್ತೆ ನಿಮಗೆ? ಸೊ ಇದು ಸೈಜು, ಇದು ಗ್ರೋತ್ ನೋಡಿದ್ರೆ ಒಂದು 40 to 45 ಡೇಸ್ ಅನ್ಸುತ್ತೆ ನಮಗೆ. ಇಲ್ಲ ಬ್ರೋ, ಈಗ ಕರೆಂಟ್ ಪಪ್ಪೀಸ್ಗಳಿಗೆ 24 ದಿನ ಆಗಿದೆ. ಜಸ್ಟ್ 24 ದಿನ. ನಿಮಗೆ ಒಂದು 35 ಡೇಸ್ ಆದ್ಮೇಲೆ ಪಪ್ಪೀಸ್ಗಳನ್ನ ಕಲೆಕ್ಟ್ ಮಾಡ್ಕೋಬಹುದು. 24 ದಿನಕ್ಕೆ ಗ್ರೋತ್ ನೋಡ್ತಾ ಇರ್ಬೋದು, ಮತ್ತೆ ಕ್ವಾಲಿಟಿ ಕೋಟ್ ಹೆಂಗಿದೆ ಎಲ್ಲ ನೋಡ್ಬೋದು ಪ್ರತಿಯೊಂದು. ಜಸ್ಟ್ 24 ದಿನ ಆಗಿದೆ ಅಂತೆ ಪಪ್ಪಿಗಳಿಗೆ ಅಷ್ಟೇ. ಬಟ್ ಇವುಗಳ ಸೈಜ್ ಎಲ್ಲ ನೋಡ್ಬೋದು, ಎತ್ತೋದಕ್ಕೆ ಆಗ್ತಾಯಿಲ್ಲ 24 ದಿನಕ್ಕೆ. ಸೊ ಈ ಮರಿ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲ ಪ್ರತಿಯೊಂದು ಪಪ್ಪಿನೂ ಪ್ಯೂರ್ ಲಾಂಗ್ ಕೋಟೇ ಬರುತ್ತೆ. ಯಾವುದುವೆ ನಿಮ್ಗೆ ಒಂದುವೆ ಬುಷಿ ಕೋಟ್ ಥರ ಯಾವ ಪಪ್ಪಿನೂ ಇಲ್ಲ. ಈಗ ನಿಮ್ಮ ಹತ್ರ ಎಷ್ಟು ಪಪ್ಪೀಸ್ ಇದೆ ಜರ್ಮನ್ ಶೆಫರ್ಡ್ನಲ್ಲಿ? ಬ್ರೋ, ಶಫರ್ಡ್ ಪಪ್ಪೀಸು ಟೋಟಲ್ 5 ಪಪ್ಪಿಗಳು ಅವೈಲಬಲ್ ಇದೆ. 4 ಮೇಲು 1 ಫೀಮೇಲ್ ಪಪ್ಪಿ ಅವೈಲಬಲ್ ಇದೆ ಬ್ರೋ. ಓಕೆ, ಒಂದೇ ಒಂದು ಫೀಮೇಲ್ ಪಪ್ಪಿ ಇದೆ, ಒಂದೇ ಫೀಮೇಲ್ ಇರೋದು. ನೀವು ಯಾರು ಒಳ್ಳೆ ಶೋ ಮಾಡೋರಿಗೆಲ್ಲ ಒಳ್ಳೆ ಕ್ವಾಲಿಟಿ ಪಪ್ಪೀಸ್ಗಳು ಸಿಗುತ್ತೆ. ಓಕೆ, ಅಂದರೆ ಬ್ಲಾಕ್ ಮಾಸ್ಕ್ ಆ ರೀತಿ ಇದೆಯಾ ಪಪ್ಪಿ? ಏನಿದೆ ನೋಡ್ಬೋದು. ಕೆಲವೊಂದು ಬ್ಲಾಕ್ ಮಾಸ್ಕ್, ಕಂಪ್ಲೀಟ್ ಬ್ಲಾಕ್ ಮಾಸ್ಕ್ ಇದೆ. ಇನ್ನು ಕೆಲವು ಫಾದರ್ ಮದರ್ದು ಹೆಂಗಿದೆ ಲೈನೇಜು ಅದ್ರ ಮೇಲೆ ಸ್ವಲ್ಪ ಕಲರ್ ವೇರಿಯೇಷನ್ ಬಂದೇ ಬರುತ್ತೆ. ಓಕೆ, ಈಗ ಪಪ್ಪೀಸ್ನ ಏನು ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ ಕಸ್ಟಮರ್ಗಳಿಗೆ? ಬ್ರೋ, ವಿತ್ ಪೇಪರ್ ಆದ್ರೆ ಬೇರೆ ರೇಟ್ ಆಗುತ್ತೆ. ವಿತೌಟ್ ಪೇಪರ್ ಅಂದ್ರೆ 20,000 ಆಗುತ್ತೆ ಒಂದೊಂದು ಪಪ್ಪಿ. ಮೇಲ್ ಪಪ್ಪಿ ಆದ್ರೆ ಮೇಲ್ ಪಪ್ಪಿಗಳು. ಓಕೆ, ಫೀಮೇಲ್ ಆದರೆ ಎಷ್ಟಕ್ಕಿದೆ ಅದು? ಫೀಮೇಲ್ ಆದರೆ ಒಂದು 17,000 ಆ ಥರ ಕೊಡ್ತಾ ಇದ್ದೀವಿ. 17 ಹಂಗೆ ಕೊಡ್ತಿದ್ದೀರಾ. ಆದಿತ್ಯ ಅವ್ರಿಗೆ ಜರ್ಮನ್ ಶೆಫರ್ಡ್ 10,000 ರೂಪಾಯಿಗೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ, ನೀವು 20,000 ಅಂತಿದ್ದೀರಾ. ಸೊ ಏನಕ್ಕೆ ಪ್ರೈಸ್ ಇಷ್ಟು ಡಿಫರೆನ್ಸ್? 10,000ಕ್ಕೂ ಸಿಗುತ್ತೆ, 8,000ಕ್ಕೂ ಸಿಗುತ್ತೆ. ಅಂದ್ರೆ ಅದ್ರ ಕ್ವಾಲಿಟಿ ಹಂಗೆ ಇರುತ್ತೆ. ಹೆಲ್ತ್ ವೈಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಈಗ ಇದನ್ನ ನೋಡ್ಬೋದು ನೀವು. ಈಗ 24 ದಿನಕ್ಕೆ ಲಾಂಗ್ ಕೋಟ್ ಅಂತಾನೆ ಗೊತ್ತಾಗುತ್ತೆ. ಕೆಲವು ಪಪ್ಪೀಸು 40-45 ಡೇಸ್ ಆದ್ರೂ ಅದು ಲಾಂಗ್ ಕೋಟ್ ತರ ಗೊತ್ತಾಗಲ್ಲ. ಬುಷಿ ಕೋಟ್ ಇರುತ್ತೆ, ಲಾಂಗ್ ಕೋಟ್ ಅಂತ ಸೇಲ್ ಮಾಡ್ತಾರೆ. ಜೊತೆಗೆ ಇನ್ನೊಂದೇನಂದ್ರೆ ಪೇರೆಂಟ್ಸ್ ಮೇಲೂ ಮ್ಯಾಟರ್ ಆಗುತ್ತೆ. ಶಫರ್ಡ್ ಅಲ್ಲಿ ಲ್ಯಾಕ್ ತನಕನೂ ಹಂಗಾದ್ರೆ ಪಪ್ಪೀಸ್ಗಳು ಸೇಲ್ ಆಗುತ್ತೆ. ಅದರದ್ದು ಪೇರೆಂಟ್ಸ್ ಲೈನೇಜ್ ಮೇಲೆ ಅದರದ್ದು ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. ಜೊತೆಗೆ ನೀವು ಒಂದು 10,000-15,000 ಕೊಟ್ಟು ತಗೋತಾರೆ ಪಪ್ಪೀಸ್ಗಳನ್ನ. ಆಮೇಲೆ ಪ್ಯೂರ್ ಲಾಂಗ್ ಕೋಟ್ ಬರಲಿಲ್ಲ, ಬ್ಲಾಕ್ ಮಾಸ್ಕ್ ಬರಲಿಲ್ಲ, ಈ ಥರ ಸಾಕಷ್ಟು ಕಂಪ್ಲೇಂಟ್ಗಳು ನಮಗೆ ಹೇಳಿರೋರು ಇದ್ದಾರೆ. ಬಟ್ ಈ ಪಪ್ಪೀಸ್ಗಳದ್ದು ಪೇರೆಂಟ್ಸ್ ನೀವು ಲೈವಲ್ಲೇ ನೋಡಿ ತಗೊಳ್ಳೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಇರಲ್ಲ. ಪಪ್ಪೀಸ್ ಹೇಗೆ ಬರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಫಸ್ಟೇನೆ. ನೀವು ಲೈವಲ್ಲಿ ಬಂದು ಬೇಕಾದ್ರೆ ವಿಸಿಟ್ ಮಾಡಿ ತಗೋಬಹುದು. ಅದರಿಂದ ಮತ್ತೆ ಇದು ಪೇಪರ್ ಇರೋ ಪಪ್ಪೀಸ್ಗಳು ವಿತೌಟ್ ಪೇಪರ್ ಆದ್ರೆ ನಿಮ್ಗೆ ಆ ಬಡ್ಜೆಟಲ್ಲಿ ಸಿಗುತ್ತೆ. ನಿಮ್ಗೆ ವಿತ್ ಪೇಪರ್ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಆಗುತ್ತೆ. ಅದರಿಂದ ನಿಮ್ಗೆ ಇದೊಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು. ಬಟ್ ಕ್ವಾಲಿಟಿ ಹುಡುಕ್ತಾ ಇದ್ದೀರಾ, ನಿಮಗೆ ಒಳ್ಳೆ ಲೈನ್ ಪಪ್ಪೀಸ್ಗಳು ಬೇಕು ಅಂದ್ರೆ 100% ಪರ್ಚೇಸ್ ಮಾಡ್ಬೋದು. ಸೊ ಇದ್ರ ಫಾದರ್ ಡೀಟೇಲ್ಸ್ ಎಲ್ಲ ಬ್ರೋ, ಅದ್ರದ್ದು ವಿಡಿಯೋ ನಿಮ್ಗೆ ಕಳಿಸ್ಕೊಡ್ತೀನಿ. ಇಲ್ಲ ಪರ್ಸನಲ್ ಆಗಿ ನಂಗೆ ಯಾರು ಮೆಸೇಜ್ ಮಾಡಿದ್ರು ಫಾದರ್ ಮದರ್ದು ಕಳಿಸ್ಕೊಡ್ತೀನಿ. ಓಕೆ, ಮದರ್ ನಿಮ್ಮ ಹತ್ರನೇ ಇದೆ ಅಲ್ವಾ? ಮದರ್ ನಮ್ಮ ಕೆನಲಲ್ಲೇ ಇರೋದು. ಡೈರೆಕ್ಟ್ ಆಗಿ ಲೈವಲ್ಲಿ ಬಂದ್ರು ಪಪ್ಪಿನ ಮದರ್ ಜೊತೆಗೆ ನೋಡಿ ಆಮೇಲೆ ಪರ್ಚೇಸ್ ಮಾಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಮದರ್ ಕೂಡ ತೋರಿಸಿದ್ದಾರೆ. ಸೊ ನೀವು ಒಂದು ವೇಳೆ ಆ ವಿಡಿಯೋನ ಚೆಕ್ ಮಾಡಿದ್ರೆ ಅದರಲ್ಲಿ ಮದರ್ ವಿಡಿಯೋ ಎಲ್ಲ ಇದೆ. ಸೊ
ಸೊ ನೀವು ಅದ್ರಲ್ಲಿ ನೋಡ್ಕೋಬೋದು. ಈ ವಿಡಿಯೋದಲ್ಲಿ ಜಸ್ಟ್ ಪಪ್ಪೀಸ್ನ ಮಾತ್ರ ತೋರಿಸ್ತಾ ಇದ್ದೀವಿ. ಈಗ ಪ್ರೈಸ್ ಹೇಳಿದ್ರಿ, ಸೊ ನಮ್ಮ ಕಡೆಯಿಂದ ಇದು ಫಿಕ್ಸ್ ಪ್ರೈಸಾ ಇಲ್ಲ ನಮ್ಮ ಕಡೆಯಿಂದ ಯಾರು ಬಂದರೆ ಅವ್ರಿಗೆ ಡಿಸ್ಕೌಂಟ್ ಏನಾರು ಮಾಡ್ಕೊಡ್ತೀರಾ ನೀವು? ಇಲ್ಲ ಬ್ರೋ, ನಿಮ್ಮ ಚಾನಲ್ ನೇಮ್ ಹೇಳಿ ಪೆಟ್ ಕೇರ್ ಕನ್ನಡದಿಂದ ಯಾರೇ ಬಂದರೂ ಅವ್ರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಓಕೆ, ಅದೇನು ಫಿಕ್ಸ್ಡ್ ಪ್ರೈಸ್ ಅಲ್ಲ, ಡಿಸ್ಕೌಂಟ್ ಸಹ ಮಾಡ್ಕೊಡ್ತೀನಿ. ಬಟ್ ಕ್ವಾಲಿಟಿ ಇರೋದ್ರಿಂದ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಡಿಸ್ಕೌಂಟ್ ನಿಮ್ಮ ಚಾನಲ್ ಹೆಸರು ಯಾರೇ ಹೇಳಿದ್ರು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಓಕೆ, ಈಗ ಪಪ್ಪಿಗಳಿಗೆ ಏನು ಫೀಡಿಂಗ್ ಕೊಡ್ತಾ ಇದ್ದೀರಾ ನೀವೀಗ? ಬ್ರೋ ಪ್ರೆಸೆಂಟ್ ರಾಯಲ್ ಕೆನೆನ್ ಮ್ಯಾಕ್ಸಿ ಸ್ಟಾರ್ಟರ್ ಫೀಡ್ ಮಾಡ್ತಾ ಇರೋದು. ಈಗ ಸೆಲ್ಫ್ ಫೀಡಿಂಗ್ ತಗೋತಾ ಇದ್ದಾವೆ ಪಪ್ಪೀಸ್ಗಳು. ಇನ್ನೊಂದು ಅದೇ 10 days ಆದ್ಮೇಲೆ ಯಾರು ಬೇಕಾದ್ರೂ ಕಲೆಕ್ಟ್ ಮಾಡ್ಕೋಬಹುದು. ಅದರದ್ದು ಏನಿದೆ ಫೀಡಿಂಗ್ ಎಲ್ಲ ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ಫಾಲೋ ಅಪ್ ಮಾಡ್ಕೋಬಹುದು. ಓಕೆ, ಈಗ ಡಿವಾರ್ಮಿಂಗ್ ಎಲ್ಲ ಆಗಿದೆ ಪಪ್ಪಿಗಳಿಗೆ? ಡಿವಾರ್ಮಿಂಗ್ 15 days ಇದ್ದಾಗ ಒಂದ್ಸತಿ ಆಗಿದೆ. ಇನ್ನು 30 days ಆದಾಗ ನೆಕ್ಸ್ಟ್ ಇನ್ನೊಂದು ಟೈಮ್ ಡಿವಾರ್ಮಿಂಗ್ ನಾವೇ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಇನ್ನು ವ್ಯಾಕ್ಸಿನ್ಗೆ 45 days ಹೋದಾಗ ಅವ್ರು ಇನ್ನೊಂದು ಡಿವಾರ್ಮಿಂಗ್ ಮಾಡಿಸ್ಕೋಬಹುದು. ಓಕೆ, ಇದು ಡಿವಾರ್ಮಿಂಗ್ ಎಲ್ಲ ಯಾವ ರೀತಿ ಮಾಡಬೇಕು? ಅದು ಏನು ಕೊಡ್ತಾ ಇದ್ರೆ ಯಾವ ರೀತಿ? ನಾವು ಅದಕ್ಕೆ ಸ್ಕೈವರ್ಮ್ ಅಂತ ಸಿರಪ್ ಬರುತ್ತೆ, ಅದನ್ನ ಯೂಸ್ ಮಾಡ್ತಾ ಇದೀವಿ. ಅದ ಹೆಂಗೆ ಅಂದ್ರೆ ಬಾಡಿ ವೆಯ್ಟ್ ಮೇಲೆ ಇಷ್ಟು ml ಅಂತ ಕೊಡ್ಬೇಕಾಗತ್ತೆ. ಈಗ 1 kg ಇದೆ ಪಪ್ಪಿ ವೆಯ್ಟ್ ಅಂದ್ರೆ 1 ml ಕೊಡ್ಬೇಕಾಗತ್ತೆ. 2 kg ಇದೆ 2 ml. ಆ ಥರ ಅದು ವೆಯ್ಟ್ ಮೇಲೆ ಅದ್ರದ್ದು ಡಿವರ್ಮಿಂಗ್ ಸಿರಪ್ ಹೋಗುತ್ತೆ. ಓಕೆ, ಈಗ ಕಸ್ಟಮರ್ ತಗೊಳ್ತಾರಲ್ಲ ಅವ್ರು ಎಷ್ಟು ದಿನಕ್ಕೆ ಮಾಡ್ಕೋಬೇಕು, ಯಾವ ರೀತಿ ಅದೇ ಈಗ 2 ಡಿವರ್ಮಿಂಗ್ ನಮ್ಮ ಹತ್ರನೇ ಆಗಿರುತ್ತೆ ಬ್ರೋ. ಇನ್ನೇನಿದ್ರು ಅವರು ವ್ಯಾಕ್ಸಿನ್ಗೆ ಹೋದಾಗ ಇನ್ನೊಂದು ಡಿವರ್ಮಿಂಗ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮಂತ್ಲಿ ಒನ್ಸ್ ಡಿವರ್ಮಿಂಗ್ ಮಾಡ್ಕೊಂಡ್ರೆ ಒಂದು ಅಪ್ ಟು 6 months ವರೆಗೆ ಪಪ್ಪಿ ಗ್ರೋತ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಆಫ್ಟರ್ 6 months ಒಂದು 2 months ಒಂದ್ಸತಿ ಆ ರೀತಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ವ್ಯಾಕ್ಸಿನೇಷನ್ ಅಂತ ಹೇಳಿದ್ರಿ, ಈಗ ವ್ಯಾಕ್ಸಿನೇಷನ್ ಯಾವಾಗ ಮಾಡಿಸ್ಕೋಬೇಕು, ಅದು ಏನು ಮಾಡಿಸ್ಕೋಬೇಕು? ಅದೇ ಅರೌಂಡ್ 40 to 45 days ಅಲ್ಲಿ ಫಸ್ಟ್ ವ್ಯಾಕ್ಸಿನ್ ಬರುತ್ತೆ, ಪಪ್ಪಿ DP ಅಂತ ಬರುತ್ತೆ. ಅದನ್ನ ನೀವು ಪಪ್ಪಿಗೆ ಫಸ್ಟ್ ವ್ಯಾಕ್ಸಿನ್ ಮಾಡಿಸ್ಕೋಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಅಲ್ಲೇ ಬುಕ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಒನ್ಸ್ ಮಂತ್ ನಿಮ್ಗೆ 3 ತಿಂಗಳಾಗೋವರೆಗೂ ಬೂಸ್ಟರ್ ಡೋಸ್ ಪ್ಲಸ್ ರೇಬಿಸ್ ಕಂಟಿನ್ಯೂ ಆಗುತ್ತೆ. ಆ ರೀತಿ ಒಂದು 3 ವ್ಯಾಕ್ಸಿನ್ ಇರುತ್ತೆ ಟೋಟಲ್. ಅಷ್ಟು ಮಾಡಿಸ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ 1 ವರ್ಷದ ತನಕ ಏನು ಖರ್ಚಿರಲ್ಲ. ಓಕೆ, ಈಗ ನಿಮ್ಮ ಹತ್ರ ಪಪ್ಪಿ ತಗೊಂಡ್ರು ಅಂತ ಹೇಳಿದ್ರೆ ಅವರಿಗೆ ಫೀಡಿಂಗ್ ಗೈಡೆನ್ಸ್ ಅದನ್ನೆಲ್ಲ ಕೊಡ್ತೀರಾ? ಖಂಡಿತ ಬ್ರೋ. ಈಗ ಡಿವರ್ಮಿಂಗು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇಂದ ಹಿಡಿದು ಫೀಡಿಂಗ್ ಹಿಂಗ್ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು, ಪ್ರತಿಯೊಂದು ನಾವೇ ಗೈಡ್ ಮಾಡ್ತೀವಿ. ಅದರಲ್ಲಿ ಏನು ಡೌಟ್ ಬೇಡ. ಯಾವ ಟೈಮಲ್ಲಿ ಫೋನ್ ಮಾಡೋದು ನಾವು ಅಟೆಂಡ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅವ್ರಿಗೆ ಕೊಡ್ತೀವಿ. ಇದು ಈಗ ಲಾಂಗ್ ಕೋಟ್ ಆಗಿರೋದ್ರಿಂದ ಇವುಗಳ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಇರುತ್ತೆ? ಮೇಂಟೆನೆನ್ಸ್ ಅಂತ ಬಂದಾಗ ಇದನ್ನ ತೋಟ ಕಾಯೋದಕ್ಕೆ ಗಾರ್ಡಿಂಗ್ ಪರ್ಪಸ್ ತಗೋತೀವಿ ಅಂದ್ರೂ ತಗೋಬಹುದು. ಬಟ್ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮನೇಲಿ ಒಂದೇ ಒಂದು ಡಾಗ್ ನ ಹುಡುಕ್ತಾ ಇದೀವಿ ಅಂತಂದ್ರೆ ಒಳ್ಳೆ ಫ್ಯಾಮಿಲಿ ಕಂಪ್ಯಾನಿಯನ್ ಆಗುತ್ತೆ, ಜೊತೆಗೆ ಗಾರ್ಡಿಂಗ್ ಪರ್ಪಸ್ ಆಗುತ್ತೆ. ಕೋಟ್ ಸ್ವಲ್ಪ ಲಾಂಗ್ ಕೋಟ್ ಬರೋದ್ರಿಂದ ಕೋಟ್ ಮೇಂಟೆನೆನ್ಸ್ ಮಾಡ್ಲೇಬೇಕಾಗುತ್ತೆ. ಈ ತೋಟದಲ್ಲೆಲ್ಲ ಬಿಟ್ಟಾಗ ಅಷ್ಟೊಂದು ಮೇಂಟೆನೆನ್ಸ್ ಇರಲ್ಲ, ಆದ್ರಿಂದ ಆ ತರದವ್ರಿಗೆ ಸೂಟಬಲ್ ಅಲ್ಲ. ಆಂಗ್ಯುಲೇಷನ್ ಎಲ್ಲ ಇರೋದ್ರಿಂದ ಅದರಿಂದ ಸ್ವಲ್ಪ ಮನೆಯಲ್ಲಿ ಸಾಕೋರ್ಗೆ ಅಥವಾ ಶೋ ಪರ್ಪಸ್ಗೆ ಇಲ್ಲ ಸ್ಟಡ್ಗೆ ಇಟ್ಕೋತೀನಿ ಅಂತಂದ್ರೆ ಇಲ್ಲ ಫ್ಯೂಚರ್ ಅಲ್ಲಿ ಫೀಮೇಲ್ ತಗೊಂಡು ಬ್ರೀಡಿಂಗ್ ಮಾಡ್ತೀನಿ ಅಂದ್ರೆ ಅಂತವ್ರಿಗೆ ಒಳ್ಳೆ ಪಪ್ಪೀಸ್ಗಳು. ತೋಟಗಳಿಗೆ ಅಷ್ಟೊಂದು ಸೂಟಬಲ್ ಅಲ್ಲ, ಬಟ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಖಂಡಿತ ತಗೋಬಹುದು. ಈ ತೋಟ ರೀತಿ ಯೂಸ್ ಮಾಡ್ತಾರೆ ಶಾರ್ಟ್ ಕೋಟು ವರ್ಕಿಂಗ್ ಲೈನ್ ತಗೊಂಡ್ರೆ ಬೆಸ್ಟ್ ಇರುತ್ತೆ ಅವ್ರಿಗೆ. ಇದು ಲಾಂಗ್ ಕೋಟು ವಿತ್ ಆಂಗ್ಯುಲೇಷನ್ ಬರೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ. ಈಗ ಕ್ಯಾಲ್ಸಿಯಂ ಮಲ್ಟಿವಿಟಮಿನ್ ಇದೆಲ್ಲ ಕೊಡ್ಲೇಬೇಕು ಅನ್ಸುತ್ತಲ್ಲ ಆಂಗ್ಯುಲೇಷನ್ ಬರೋದ್ರಿಂದ? ಹೌದೌದು, ಖಂಡಿತ ಅದು ಡೈಲಿ ಮೇಂಟೆನೆನ್ಸ್ ಮಾಡ್ಲೇಬೇಕಾಗತ್ತೆ. ಕೋಟ್ಗೂ ಸಾಕಷ್ಟು ಸಪ್ಲಿಮೆಂಟ್ಸ್ಗಳು ಬರುತ್ತೆ, ಒಮೆಗಾ ಇರುವಂತದ್ದು ಕಂಟೆಂಟ್ ಇರುವಂತ ಸಿರಪ್ಗಳು ಬರ್ತವೆ, ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಆ ರೀತಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೋಡಿ, ನೀವೇನಾದರೂ ಒಂದು ಜರ್ಮನ್ ಶೆಫರ್ಡ್ ಪಪ್ಪಿ ನೋಡ್ತಾ ಇದ್ದೀರಾ, ನಿಮಗೆ ಫುಲ್ ಲಾಂಗ್ ಕೋಟ್ ಬರಬೇಕು, ಹಾಗೆ ಆಂಗ್ಯುಲೇಷನ್ ಬರಬೇಕು, ಜೊತೆಗೆ ಬ್ಲ್ಯಾಕ್ ಮಾಸ್ಕ್ ಈ ರೀತಿ ಬರಬೇಕು ಅಂತ ಇದ್ದರೆ ಸೊ ಈ ರೀತಿ ಪಪ್ಪಿಗಳನ್ನ ನೀವು ತೊಗೋಬೋದು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ಇವ್ರು ತಿಳಿಸ್ಕೊಡ್ತಾರೆ. ಹಾಗೆ ನೀವು ಪಪ್ಪಿಗಳನ್ನ ತೊಗೋಬೋದು. ಇವ್ರ ಬೋನಿಂಗ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಕೂಡ ಫುಲ್ಲು ಲಾಂಗ್ ಕೋಟಲ್ಲಿ ಬರುತ್ತೆ. ತುಂಬ ಜನ ಬುಷ್ ಕೋಟ್ ಅಂತ ಹೇಳ್ತಾರಲ್ಲ, ಅಂದರೆ ಮೀಡಿಯಮ್ ಕೋಟ್, ಇದನ್ನೇ ಲಾಂಗ್ ಕೋಟ್ ಅಂತ ಹೇಳ್ಬಿಟ್ಟು ತುಂಬ ಜನ ಮಾರ್ತಾರೆ. ಅದೆಲ್ಲ ನಿಮಗೆ ಕಡಿಮೆಗೆ ಸಿಗುತ್ತೆ. ನಿಮಗೆ ಪ್ಯೂರ್ ಲಾಂಗ್ ಕೋಟ್ ಇರೋ ಪಪ್ಪಿ ಬೇಕು ಅಂತ ಹೇಳಿದ್ರೆ ಪ್ರೈಸ್ ಅರೌಂಡ್ 20,000 ಆಗುತ್ತೆ. ಸೊ ನಿಮಗೊಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರೈಸಲ್ಲಿ ಡಿಸ್ಕೌಂಟ್ನ ಕೂಡ ಮಾಡಿಕೊಡ್ತಾರಂತೆ. ನೀವು ನಮ್ಮ ಚಾನಲಿಂದ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇವರು ಪ್ರೈಸಲ್ಲಿ ಡಿಸ್ಕೌಂಟ್ನ ಮಾಡಿಕೊಡ್ತಾರೆ. ಒಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಅದಿತ್ತರಿನ ನೆಕ್ಸ್ಟ್ ಯಾವ ಬ್ರೀಡ್ನ ನಮಗೆ ತೋರಿಸ್ತೀರಾ? ಬ್ರೋ ನೆಕ್ಸ್ಟ್ ನಿಮಗೆ ಬೀಗಲ್ ಪಪ್ಪೀಸ್ಗಳು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಾ ನಮ್ಮ ಕೈಲಿ ಸೂಪರ್ ಕ್ವಾಲಿಟಿ ಬೀಗಲ್ ನಾಯಿ ಮರಿಗಳು. ಮದರ್ ಕೂಡ ಇಲ್ಲೇ ಇದೆ. ಬ್ರೋ ಈ ಪಪ್ಪಿ ಬಗ್ಗೆ ಸ್ವಲ್ಪ ಹೇಳಿ. ಬ್ರೋ ಈ ಪಪ್ಪೀಸ್ಗಳಿಗೆ ಈಗ ಪ್ರೆಸೆಂಟ್ 15 ದಿನ ಆಗಿದೆ. ಜಸ್ಟ್ ಈಗ ಕಂಡುಬಿಟ್ಟಿದೆ ಪಪ್ಪೀಸ್ಗಳು, ನೋಡ್ತಾ ಇರ್ಬೋದು. ಇನ್ನೊಂದು 15-20 ದಿನ ಆದ್ಮೇಲೆ ಪಪ್ಪೀಸ್ಗಳನ್ನ ಕಲೆಕ್ಟ್ ಮಾಡ್ಬೋದು. ಈಗಲೇ ಬುಕ್ಕಿಂಗ್ ಮಾಡಿದ್ರೆ ನೀವು ಎಲ್ಲಿರ್ತೀರಾ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಸಹ ಅವೈಲಬಲ್ ಇರುತ್ತೆ. ಇಲ್ಲ ಲೈವ್ ಅಲ್ಲೇ ಬಂದು ನೋಡ್ತೀನಿ ಅಂದ್ರೆ ಮದರ್ ಜೊತೆನೆ ಪಪ್ಪಿನೂ ನೋಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಮದರ್ ಕೂಡ ಇಲ್ಲೇ ಇದೆ, ನೋಡ್ಬೋದು. ಬ್ರೋ ಈ ಪಪ್ಪೀಸ್ಗಳು ವಿತ್ KCI ಕೊಡ್ತಿದ್ರಾ, ವಿತೌಟ್ KCI ಇದೆಯಾ? ಬ್ರೋ ಇದು ಮದರ್ಗೂ KCI ಇದೆ, ಬಟ್ ಅಂದ್ರೆ ಈ ಸತಿ ಅಪ್ಲೈ ಮಾಡಿ ಎಲ್ಲಾನು ಕೊಡೋಷ್ಟು ಪೇಷನ್ಸ್ ಇಲ್ಲ. ಯಾಕಂದ್ರೆ 3-4 ಲೀಟರ್ ಇರೋದ್ರಿಂದ ಅದಕ್ಕೂ ಓಡಾಡೋದು ಹಿಂಸೆ ಆಗುತ್ತೆ.
ಸೊ ಅದರಿಂದ ಏನಂದ್ರೆ ವಿತೌಟ್ ಪೇಪರೇ ಕೊಡ್ತಾ ಇರೋದು ಪಪ್ಪೀಸ್ಗಳು. ಓಕೆ, ಈ ಪಪ್ಪಿಗಳಿಗೆ ಫೀಡಿಂಗ್ ಎಲ್ಲ ಏನು ಕೊಡ್ತಿದ್ದೀರಾ, ಯಾವ ರೀತಿ ಇದ್ರ ಮೇಂಟೆನೆನ್ಸ್? ಬ್ರೋ ಈಗ ಫಸ್ಟ್ ಟೈಮ್ ಡಿವರ್ಮಿಂಗ್ ಮಾಡಾಗಿದೆ. ಈಗ ನೆಕ್ಸ್ಟ್ ನಾಳೆಯಿಂದ ಇನ್ನು ಸಿರ್ಲಾಕ್ ಫೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದೊಂದು 3-4 ಡೇಸ್ ಕಂಟಿನ್ಯೂ ಆದ್ಮೇಲೆ ನೆಕ್ಸ್ಟ್ ಇದಕ್ಕೂ ರಾಯಲ್ ಕೆನೈನ್ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ವ್ಯಾಕ್ಸಿನೇಷನ್ ಎಲ್ಲ ಇವುಗಳಿಗೂ ಸೇಮ್ ಇರುತ್ತಲ್ಲ? ಹೌದು, ಸೇಮ್ ಡಿವರ್ಮಿಂಗು ವ್ಯಾಕ್ಸಿನೇಷನ್ಸ್ ಎಲ್ಲ ಸೇಮೇ ಇರುತ್ತೆ. ಫೀಡಿಂಗು ಇದಕ್ಕೆ ಟಾಯ್ ಬ್ರೀಡ್ ಬರುತ್ತೆ ಆರ್ಸಿಲೆ, ಅದನ್ನ ಫೀಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೂ ಗ್ರೋತ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಇನ್ನು ಈ ಪಪ್ಪಿಗಳನ್ನ ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಈಗ? ಬ್ರೋ ಇದು ಮೇಲ್ ಪಪ್ಪಿ ಆದ್ರೆ 15,000 ಆಗುತ್ತೆ. ನಿಮ್ ಚಾನಲ್ ಇಂದ ಬಂದ್ರೆ ಡಿಸ್ಕೌಂಟ್ ಸಹ ಮಾಡ್ಕೊಡ್ತೀನಿ. ಇದ್ರಲ್ಲೂ ಸಹ ಒಂದು ಫೀಮೇಲ್ ಪಪ್ಪಿ ಇದೆ, ಎಲ್ಲ ಮೇಲ್ ಪಪ್ಪಿ, ಒಂದೇ ಒಂದು ಫೀಮೇಲ್ ಪಪ್ಪಿ ಇರೋದು ಇದ್ರಲ್ಲೂ. ಫೀಮೇಲ್ ಪಪ್ಪಿ ಆದ್ರೆ ನಿಮ್ಗೊಂದು 10,000 ಹಂಗೆ ಸಿಗುತ್ತೆ. 10,000 ಹಂಗೆ ಕೊಡ್ತಿದ್ದೀರಾ ಫೀಮೇಲ್ ಪಪ್ಪಿನ? ಫೀಮೇಲ್ ಆದ್ರೆ 10 ಆಗುತ್ತೆ, ಅದು ಮೇಲ್ ಆದ್ರೆ 15 ಆಗುತ್ತೆ. ಓಕೆ, ಈ ಮದರು ಏಜ್ ಎಷ್ಟಾಗಿದೆ? ಮದರ್ ಬಗ್ಗೆ ಹೇಳಿ ಸ್ವಲ್ಪ. ಮದರ್ಗೆ ಈಗ 3 years ಆಗಿದೆ ಬ್ರೋ. ಇದು ಅವಳದು 2ನೇ ಲೀಟರ್, 2ನೇ ಸಲ ಮರಿ ಆಗ್ತಾ ಇರೋದು. ಸೊ ಲಾಸ್ಟ್ ಟೈಮ್ ಬಂದಾಗಲೂ ಮರಿ ಇತ್ತು, ಬಂದಿದ್ದಾಗ ಇವಳದೇ ಮರಿಗಳಿತ್ತು. ಓಕೆ, ಆಗ ಅಂದ್ರೆ ಸೇಲ್ಗೆ ರೆಡಿ ಇತ್ತು ಪಪ್ಪೀಸ್ಗಳು. ಈಗ ಅಂದ್ರೆ ಈಗ ಒಂದು 15 days ಆಗಿದೆ. 15 days ಆಗಿದೆ. ಓಕೆ, ಇದು ಟ್ರೈ ಕಲರ್ ಬರುತ್ತಾ, ಬೈ ಕಲರ್ ಬರುತ್ತಾ? ಇದು ಟ್ರೈ ಕಲರ್ ಇದೆ, ಫಾದರ್ ಮದರ್ ಎರಡೂ ಟ್ರೈ ಕಲರ್ ಇರೋದು. ಸೊ ಪಪ್ಪೀಸ್ಗಳು ಟ್ರೈ ಕಲರೇ ಬರುತ್ತೆ, ನೋಡ್ಬೋದು ಮಾರ್ಕಿಂಗ್ ವೈಸ್ ಎಲ್ಲ. ಓಕೆ, ಇದು ಯಾವ ರೀತಿ ಕಸ್ಟಮರ್ಗಳು ತಗೊಂಡು ಹೋಗ್ಬೋದು, ಯಾವ ರೀತಿ ಪ್ಲೇಸಲ್ಲಿ ಸಾಕಬೇಕಾಗುತ್ತೆ? ಇದು ಮೇಯ್ನ್ ಆಗಿ ಈ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಅಥವಾ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಸೂಟಬಲ್ ಆಗಿರುತ್ತೆ. ಯಾಕೆಂದ್ರೆ ಆಮೇಲೆ ಫೀಡಿಂಗು ಸ್ವಲ್ಪ ಕಮ್ಮಿ ಇರುತ್ತೆ, ಕೋಟು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಯಾರಾದ್ರೂ ಮಕ್ಕಳ ಜೊತೆಗೆ ಇಲ್ಲ ಫ್ಯಾಮಿಲಿಗೆ ಒಂದು ಒಳ್ಳೆ ಬ್ರೀಡ್ ನೋಡ್ತಾ ಇದ್ರೆ ಬೀಗಲ್ ಪಪ್ಪೀಸ್ಗಳು ಒಂಥರ ಬೆಟರ್ ಇರುತ್ತೆ. ಓಕೆ, ಮೇಂಟೆನೆನ್ಸ್ ಎಲ್ಲ ಕಡಿಮೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಕೋಟ್ ಮೇಂಟೆನೆನ್ಸ್ ಏನಿರಲ್ಲ, ಶಾರ್ಟ್ ಹೇರ್ ಇರೋದ್ರಿಂದ. ಜರ್ಮನ್ ಶೆಫರ್ಡ್ ಕಂಪೇರ್ ಮಾಡಿದ್ರೆ ಇದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ವ್ಯಾಕ್ಸಿನೇಷನ್, ಡಿವರ್ಮಿಂಗು ಇವುಗಳಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದು ಬಿಟ್ರೆ ನಿಮ್ಗೆ ಮೇಂಟೆನೆನ್ಸ್ ಅಂತ ಏನಿರಲ್ಲ. ಫುಡ್ ಕಮ್ಮಿ ತಿನ್ನೋದು. ಅಪಾರ್ಟ್ಮೆಂಟ್ಸ್ ಅಥವಾ ನಿಮ್ಗೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಇರ್ತಾರೆ ಅಂದ್ರೆ ಅವ್ರಿಗೆ ಇದು ಒಂಥರ ಸೂಟಬಲ್ ಆಗಿರುತ್ತೆ. ಎಲ್ಲಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ಕ್ಯಾರಿ ಮಾಡ್ಬೋದು ಈಸಿಯಾಗಿ, ಎಲ್ಲಿಂದ ಒಂದ್ ಕಡೆಗೆ ಒಂದು ಪ್ಲೇಸ್ಗೆ ತಗೊಂಡು ಹೋಗಕ್ಕೆ ಈಸಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೀವು ಒಂದು ವೇಳೆ ಬೀಗಲ್ ಪಪ್ಪಿ ಬೇಕು ಅಂತ ನೋಡ್ತಾ ಇದ್ರೆ ಸೊ ಈ ಪಪ್ಪಿಗಳನ್ನ ತಗೋಬಹುದು. ಸೊ ನಮ್ಮ ಹತ್ರ ಈ ಸಲ ಜಾಸ್ತಿ ಫೀಮೇಲ್ ಪಪ್ಪಿಗಳೇ ಹಾಕಿದ್ದು. ಮೇಲ್ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ನೀವೊಂದು ಮೀಡಿಯಮ್ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಈ ಪಪ್ಪಿಗಳನ್ನ ನೀವು ತೊಗೋಬೋದು. ಪಪ್ಪೀಸ್ಗೆ ಈಗ ಒಂದು 15 days ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 15-20 days ಆದಮೇಲೆ ಪಪ್ಪಿಗಳನ್ನ ನೀವು ಮನೆಗೆ ತಗೊಂಡೋಗಕ್ಕೆ ರೆಡಿ ಇರುತ್ತೆ. ಈಗ ಜರ್ಮನ್ ಶೆಫರ್ಡು ತುಂಬ ಜನಕ್ಕೆ ತಗೊಳಕ್ಕಾಗಲ್ಲ, ಅಪಾರ್ಟ್ಮೆಂಟೆಲ್ಲ ಸಾಕೋಕ್ಕಾಗಲ್ಲ, ಅದು ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಲಾಂಗ್ ಕೋಟ್ ಬೇರೆ ಇರೋದ್ರಿಂದ ಮನೆಯೊಳಗೆ ಹೇರುದ್ರಂಥದ್ದು ಆ ರೀತಿಯೆಲ್ಲ ಇರುತ್ತೆ. ಮತ್ತು ಲಾಂಗ್ ಆ್ಯಂಗುಲೇಷನ್ ಇರೋದ್ರಿಂದ ಅವುಗಳಿಗೆಲ್ಲ ವರ್ಕೌಟ್ ಎಲ್ಲ ಬೇಕಾಗುತ್ತೆ, ನೀವು ಅಪಾರ್ಟ್ಮೆಂಟಲ್ಲಿ ಸಾಕೋಕ್ಕಾಗಲ್ಲ. ಸೊ ನಿಮಗೆ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ಈ ರೀತಿ ಬೀಗಲ್ ಪಪ್ಪಿಗಳು ಬೆಸ್ಟ್ ಚಾಯ್ಸ್ ಇರುತ್ತೆ. ಸೊ ನೀವು ಇದನ್ನು ಆರಾಮಾಗಿ ಮನೆಯೊಳಗೆಲ್ಲ ಸಾಕೋಬೋದು. ಹಾಗಾಗಿ ನಿಮ್ಗೊಂದೇ ಬೇಕಿತ್ತು ಅಂತ ಹೇಳಿದ್ರೆ ಈ ಪಪ್ಪಿಗಳನ್ನ ನೀವು ತೊಗೋಬೋದು. ಜರ್ಮನ್ ಶೆಫರ್ಡ್ ಬೇಕಿರೋರು ಕೂಡ ನೀವು ಜರ್ಮನ್ ಶೆಫರ್ಡ್ ತೊಗೋಬೋದು. ಗಾರ್ಡಿಂಗ್ ಪರ್ಪಸ್ ಅಥವಾ ಜರ್ಮನ್ ಶೆಫರ್ಡ್ ಬಗ್ಗೆ ಕ್ರೇಜ್ ಇರೋಂಥವ್ರು ಜರ್ಮನ್ ಶೆಫರ್ಡ್ ತೊಗೋಬೋದು. ಇಲ್ಲ ನಮಗೆ ಟೈ ಬ್ರೀಡ್ ಸಾಕು, ಅಪಾರ್ಟ್ಮೆಂಟಲ್ಲಿದ್ದೀವಿ ಅಥವಾ ಚಿಕ್ಕ ಮನೇಲಿದ್ದೀವಿ ಅಂತ ಹೇಳಿದ್ರೆ ನೀವು ಬೀಗಲ್ ಪಪ್ಪಿಗಳನ್ನ ತೊಗೋಬೋದು. ನಿಮಗೆ ಒಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಆದಿತ್ಯ ಅವರೇ, ನೆಕ್ಸ್ಟ್ ಯಾವ ಬ್ರೀಡ್ ಇದೆ ನಿಮ್ಮ ಹತ್ರ, ಯಾವುದನ್ನು ನಮಗೆ ತೋರಿಸ್ತೀರಾ? ಬ್ರೋ ನೆಕ್ಸ್ಟ್ ಶಿಡ್ಜು ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ನೋಡ್ತಿದ್ದೀರಾ ಶಿಡ್ಜು ನಾಯಿ ಮರಿಗಳು. ಆದಿತ್ಯ ಅವರೇ, ಈ ನಾಯಿ ಮರಿಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಬ್ರೋ ಇದು ಟ್ರೈ ಕಲರ್ ಬರುತ್ತೆ, ನೋಡ್ತಾ ಇರ್ಬೋದು. ಪರ್ಫೆಕ್ಟ್ ಮಾರ್ಕಿಂಗ್ ಇದೆ, ಎಲ್ಲಕ್ಕೂ ಒಳ್ಳೆ ಗಾಗಲ್ ಮಾರ್ಕಿಂಗು, ಪ್ಯಾಚಸ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಈಗ ಪಪ್ಪೀಸ್ಗಳಿಗೆ 17 ದಿನ ಆಗಿದೆ, 17 days. ಇದು ಸಹ ಬುಕ್ಕಿಂಗ್ ಅವೈಲಬಲ್ ಇದೆ. ಯಾರು ಬುಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಒಂದು 30-35 days ಆದಮೇಲೆ ಕಲೆಕ್ಟ್ ಮಾಡ್ಕೋಬೋದು ಬ್ರೋ. ಇದ್ರದ್ದು ಮದರ್ ನಮ್ಮ ಕೆನಲಲ್ಲೇ ಇದೆ, ಲೈವಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಫೀಮೇಲ್ಗಳೇ ಎಷ್ಟು ಲೆಂತ್ ಆಗಿ ಕ್ವಾಲಿಟಿ ವೈಸ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಇದು ಮರಿಗಳನ್ನ ಏನು ಪ್ರೈಸ್ ಕೊಡ್ತಾ ಇದ್ದೀರಾ? ಬ್ರೋ ಇದು ಬಂದ್ಬಿಟ್ಟು ಮೇಲ್ ಪಪ್ಪಿ ಆದರೆ 10,000 ಹೇಳ್ತಾ ಇದ್ದೀವಿ, ಫೀಮೇಲ್ ಆದರೆ 9,000 ಆಗುತ್ತೆ. ನಿಮ್ಮ ಚಾನಲಿಂದ ಬಂದರೆ ಅದಕ್ಕೂ ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಮತ್ತು ಆಲ್ ಓವರ್ ಕರ್ನಾಟಕ ಯಾವುದೇ ಬ್ರೀಡ್ ಆಗಿರ್ಬೋದು. ಈಗ ತೋರಿಸಿರೋ 4 ಬ್ರೀಡ್ಗಳಿಗೂ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಸಹ ಅವೈಲಬಲ್ ಇದೆ ಬ್ರೋ. ಓಕೆ, ಇನ್ನು ಶಿಡ್ಜು ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಬ್ರೋ? ನಿಮಗೂ ಗೊತ್ತು, ನೀವು ಸಾಕಿರೋದ್ರಿಂದ ಇದು ಅಷ್ಟೇ ಹೇರ್ನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಸಿಕ್ಕಾಗೋಗುತ್ತೆ. ಸಿಕ್ಕಾದರೆ ನಿಮಗೆ ಲುಕ್ ಹಾಳಾಗುತ್ತೆ. ಜೊತೆಗೆ ಜಾಸ್ತಿ ಟ್ರಿಮ್ ಮಾಡೋದ್ರಿಂದ ಕಲರು ಫೇಡ್ ಆಗ್ತಾ ಹೋಗುತ್ತೆ. ಆದ್ರಿಂದ ಕ್ಲೀನಾಗಿ ಮನೆಯಲ್ಲಿ ಮೇಂಟೈನ್ ಮಾಡೋದಕ್ಕೆ ಒಂದೊಂದೇ ನಾಯಿಗಳು ಸಾಕಿರೋರಿಗೆ ಇದು ಅಷ್ಟೇ. ನಿಮಗೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಚಿಕ್ಕ ಚಿಕ್ಕ ಮನೆಗಳೆಲ್ಲ ಸಾಕಿರ್ತಾರೆ. ಈ ನಡುವೆ ಅಂತೂ ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ ಶಿಡ್ಜು ಪಪ್ಪೀಸ್ಗಳು. ಬಟ್ ಏನಂದ್ರೆ ಕ್ವಾಲಿಟಿ ಮಾರ್ಕಿಂಗ್ ಒಂದು ವೇರಿ ಆಗುತ್ತೆ. ಓಕೆ, ಇವುಗಳಿಗೆಲ್ಲ ಡಿವಾರ್ಮಿಂಗ್ ಆಗಿದೆಯಾ? ಇದಕ್ಕೂ 1 time ಡಿವರ್ಮಿಂಗ್ ಆಗಿದೆ. ನೆಕ್ಸ್ಟ್ 30 days ಆದಾಗ ಸೆಕೆಂಡ್ ಡಿವರ್ಮಿಂಗ್ ಸಹ ಇರುತ್ತೆ. ಓಕೆ, ಹೇರ್ ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಶಿಡ್ಜುಗಳಿಗೆ? ನೀವು ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ? ನಾವು ಅಂದ್ರೆ ಇದು ಪಪ್ಪಿ ಎಲ್ಲ ಲಿಟರ್ ಆಗಿರೋದ್ರಿಂದ ಇದಕ್ಕೆ ಟ್ರಿಮ್ಮೇ ಮಾಡ್ಬಿಟ್ಟಿದೀವಿ ನಾವು. ಓಕೆ, ಬಟ್ ಏನಂದ್ರೆ ಡೈಲಿ ಒಂದ್ಸತಿ ಗ್ರೂಮಿಂಗ್ ಮಾಡ್ಕೋಬೇಕಾಗುತ್ತೆ. ಟಿಕ್ಸ್ ಎಲ್ಲ ಆಗಿದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ, ಅದೆಲ್ಲ ಆಗದಿದ್ದಂಗೆ ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ಓಕೆ, ಮತ್ತೆ ಒಂದು 15 days ಅಥವಾ 20 days ಒಂದ್ಸತಿ ಸ್ನಾನ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಕೋಟ್ದೆಲ್ಲ ಶಾಂಪೂಗಳು ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಹೇರ್ ಕ್ವಾಲಿಟಿ. ಇನ್ನು ಈ ಮರಿಗಳಿಗೆ ಫೀಡಿಂಗ್ ಎಲ್ಲ ಯಾವ ರೀತಿ ಕೊಡ್ತಿದ್ದೀರಾ? ಬ್ರೋ ಇದಕ್ಕೂ ಅಷ್ಟೇ, ಈಗ ಆಲ್ರೆಡಿ ಇದಕ್ಕೆ ಸಿರ್ಲಾಕ್ ಫೀಡಿಂಗ್ ಸ್ಟಾರ್ಟ್ ಮಾಡಿದೀವಿ. ನೆಕ್ಸ್ಟ್ ಇದಕ್ಕೂ RC ಮಿನಿ ಸ್ಟಾರ್ಟರ್ಗೆ ಹೋಗ್ತೀವಿ. ಅದಾದ್ಮೇಲೆ ನಿಮ್ಗೆ ಇನ್ನೂ ಬಲ್ಕ್ ಆಗಿ ಮರಿಗಳು ಇನ್ನೂ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ,
ಶಿಡ್ಸು ಎಲ್ಲ ಯಾವ ರೀತಿ ಸಾಕೋಬೋದು, ಯಾವ ಕಸ್ಟಮರ್ಗಳು ಯಾವ ರೀತಿ ತೊಗೋಬೋದು? ಹಾಂ ಬ್ರೋ, ಅದು ಆಗಲೇ ಹೇಳಿದಾಗೆ ಇದು ನಿಮಗೆ ದೊಡ್ಡ ಮನೆಗಳಲ್ಲೂ ಬೇಕಾದ್ರೆ ಸಾಕ್ಬೋದು. ಅಂದರೆ ನಮಗೆ ದೊಡ್ಡ ದೊಡ್ಡ ಬ್ರೀಡ್ಗಳು ಇಷ್ಟ ಇಲ್ಲ ಅನ್ನೋಂಥವ್ರು ಸಹ ಸಾಕ್ಬೋದು. ಇಲ್ಲ ಚಿಕ್ಕ ಚಿಕ್ಕ ಮನೇಲಿದ್ದೀವಿ, ನಮ್ಮ ಒಂದು ಸ್ಪೇಸ್ ಏನಿದೆ ಅದಕ್ಕೆ ಅಡ್ಜಸ್ಟ್ ಆಗುವಂಥ ಬ್ರೀಡ್ ನೋಡ್ತೀನಿ ಅಂದರೆ ಶಿಡ್ಸು ತೊಗೊಂಡು ಸಾಕ್ಬೋದು. ಯಾಕೆಂದ್ರೆ ಪ್ರೈಸು ಈಗೆಲ್ಲ ತುಂಬ ಡೌನ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಈಸಿಲಿ ಅವೈಲಬಲ್ ಇರುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಚಿಕ್ಕ ಚಿಕ್ಕ ಮನೆ ಅಪಾರ್ಟ್ಮೆಂಟ್ಸಲ್ಲಿರೋರು ಸಹ ಸಾಕ್ಬೋದು. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ ಡಾಬರ್ಮ್ಯಾನ್ ನಾಯಿ ಮರಿಗಳು. ಆದಿತ್ಯ ಅವರೇ, ಈ ಬ್ರೀಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಬ್ರೋ, ಇದು ಅಷ್ಟೇ ನಮ್ಮ ಕೆನಲಲ್ಲೇ ಇರೋದು. ಇದ್ರ ಮದರು ಲೈವಲ್ಲೇ ಬಂದು ಮದರ್ ಜೊತೆಗೆ ಪಪ್ಪಿ ನೋಡ್ಬಿಟ್ಟು ಎತ್ಕೊಂಡು ಹೋಗ್ಬೋದು. ಈಗ ಪ್ರೆಸೆಂಟ್ ಎರಡು ಫೀಮೇಲ್ ಪಪ್ಪಿ ಮಾತ್ರ ಉಳ್ಕೊಂಡಿದೆ, ಇನ್ನೆಲ್ಲ ಸೇಲ್ ಆಯ್ತು. ಇನ್ನೆರಡು ಫೀಮೇಲ್ ಪಪ್ಪಿ ಇದೆ. ಯಾರಾದ್ರೂ ಗಾರ್ಡಿಂಗ್ ಪರ್ಪಸ್ಗೆಲ್ಲ ನೋಡ್ತಾ ಇದ್ರೆ ಡಾಬರ್ಮ್ಯಾನ್ ಪಪ್ಪೀಸ್ಗಳು ಬೆಟರ್. ಇಲ್ಲ ಬ್ರೀಡಿಂಗ್ ಪರ್ಪಸ್ಗೆ ನೋಡ್ತೀನಿ ಅಂದ್ರು ಫೀಮೇಲ್ ಪಪ್ಪೀಸ್ ಇರೋದ್ರಿಂದ ನೆಕ್ಸ್ಟ್ ಬ್ರೀಡ್ ಸಹ ಮಾಡ್ಬೋದು. ಒಂದು ಬ್ಲಾಕ್ ಅಂಡ್ ಟ್ಯಾನ್, ಒಂದು ಲಿವರ್ ಅಂಡ್ ಟ್ಯಾನ್ ಅಲ್ಲಿ ಅವೈಲಬಲ್ ಇದೆ ಬ್ರೋ. ಈಗ ಮರಿಗಳಿಗೆ ಏಜ್ ಎಷ್ಟಾಗಿದೆ ಬ್ರೋ? ಈಗ 35 ದಿನ ಆಗಿದೆ ಪಪ್ಪೀಸ್ಗಳ ಏಜು. ನೋಡ್ತಾ ಇರ್ಬೋದು ಸೈಜ್ ಎಲ್ಲ ಹೇಗಿದೆ ಅಂತ. ಡಿವಾರ್ಮಿಂಗ್ ಎಲ್ಲ ಆಗಿದೆ ಈಗ? ಹಾ, 2 ಟೈಮ್ ಡಿವಾರ್ಮಿಂಗ್ ಆಗಿದೆ. ಓಕೆ. ಇದು ಜರ್ಮನ್ ಶೆಫರ್ಡ್ ಹೋಲಿಸ್ಕೊಂಡ್ರೆ ಇವುಗಳ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ? ಈ ಜರ್ಮನ್ ಶೆಫರ್ಡ್ ಕಂಪೇರ್ ಮಾಡಿದ್ರೆ ತುಂಬಾ ಲೋ ಮೇಂಟೆನೆನ್ಸ್ ಇರುತ್ತೆ. ಯಾಕೆಂದ್ರೆ ನೀವೇ ನೋಡ್ಬೋದು ಶಾರ್ಟ್ ಹೇರ್ ಇರೋದ್ರಿಂದ ಮೇಂಟೆನೆನ್ಸ್ ಏನ್ ಜಾಸ್ತಿ ಬರೋದಿಲ್ಲ. ಜೊತೆಗೆ ಸ್ವಲ್ಪ ಸ್ಲಿಮ್ ಆಗಿ ಫಿಟ್ ಆಗಿರುತ್ತೆ. ಇದು ಅಮೆರಿಕನ್ ಟೈಪ್ ಬರೋದು ಡಾಬರ್ಮ್ಯಾನ್ ಅಲ್ಲಿ. ಅದರಿಂದ ಇವು ತುಂಬಾ ಸ್ಲಿಮ್ ಆಗಿ ಫಿಟ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಏನಿರಲ್ಲ. ಮೈನ್ ಆಗಿ ತೋಟ ಕಾಯೋದಕ್ಕೆ ಆ ತರದವರೇ ನಮ್ಮ ಹತ್ರ ಜಾಸ್ತಿ ಪರ್ಚೇಸ್ ಮಾಡೋದು ಡಾಬರ್ಮ್ಯಾನ್. ಆ ತರ ಯಾರಿಗಾರು ಇಂಟ್ರೆಸ್ಟೆಡ್ ಇದ್ರೆ, ಇಲ್ಲ ಮನೇಲೆ ಆದ್ರೂ ನಾವು ಒಂದು ಡಾಬರ್ಮ್ಯಾನ್ ಪಪ್ಪಿ ಹುಡುಕ್ತಾ ಇದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬರೀ ಫೀಮೇಲ್ ಮಾತ್ರ ಅವೈಲಬಲ್ ಇದೆ. ಏನ್ ಪ್ರೈಸ್ ಕೊಡ್ತಾ ಇದ್ರೆ ಈ ಪಪ್ಪಿಗಳು? ಇದು ಬಂದ್ಬಿಟ್ಟು 7,000 ಸಿಗುತ್ತೆ. 7,000 ಕೊಡ್ತೀವಿ. ಫೀಮೇಲ್ ಪಪ್ಪಿ ಆದ್ರಿಂದ 7,000, ಮೇಲ್ ಎಲ್ಲ 10,000 ಈ ರೀತಿ ಕೊಟ್ಟಿದ್ದು. ಓಕೆ. ಈಗ ಡಾಬರ್ಮ್ಯಾನ್ ಅಲ್ಲಿ ಎಷ್ಟು ಟೈಪ್ ಬರುತ್ತೆ ಬ್ರೋ? ಡಾಬರ್ಮ್ಯಾನ್ ಅಲ್ಲಿ 2 ಟೈಪ್ ಬರುತ್ತೆ. ಒಂದು ಯುರೋಪಿಯನ್ ಟೈಪ್, ಒಂದು ಅಮೆರಿಕನ್ ಟೈಪ್. ನಮ್ಮ ಹತ್ರ ಇರೋದು ಅಮೆರಿಕನ್ ಟೈಪ್ ಪಪ್ಪಿ. ಅಮೆರಿಕನ್ ಟೈಪ್. ಓಕೆ. ಇನ್ ಕಲರ್ ಅಷ್ಟೇ 2 ಟೈಪ್ ಕಲರ್ ಬರುತ್ತೆ, ಬ್ಲಾಕ್ ಅಂಡ್ ಟ್ಯಾನ್, ಲಿವರ್ ಅಂಡ್ ಟ್ಯಾನ್. ಕೆಲವು ಬ್ಲೂ ಕಲರ್ ಅಲ್ಲೂ ಬರುತ್ತೆ, ನೋಡಿರ್ತೀರ, ತುಂಬಾ ರೇರ್ ಕಲರ್ ಅವೆಲ್ಲ. ಯೂಶುವಲ್ ಆಗಿ ಲಿವರ್ ಅಂಡ್ ಟ್ಯಾನ್ ಮತ್ತು ಬ್ಲಾಕ್ ಅಂಡ್ ಟ್ಯಾನ್ ಅಲ್ಲಿ ಬರುತ್ತೆ. 2 ಕಲರ್ ಬರ್ತಾ ಇದೆ. ಓಕೆ. ಫುಡ್ ಎಲ್ಲ ಏನು ಕೊಡ್ಬೇಕು ಈಗ ಇದಕ್ಕೆ? ಇದಕ್ಕೆ ಪ್ರೆಸೆಂಟ್ ಇದಕ್ಕೂ ಸಹ ಮ್ಯಾಕ್ಸಿ ಸ್ಟಾರ್ಟರ್ನೇ ಫೀಡ್ ಮಾಡ್ತಾ ಇರೋದು. ಬೇರೆ ಯಾವ್ದಾದ್ರು ಬ್ರ್ಯಾಂಡ್ಗೆ ಶಿಫ್ಟ್ ಆಗ್ತೀನಿ ಅಂತಂದ್ರೆ ಒಂದು 3-4 ಡೇಸ್ ಹೋಮ್ ಫುಡ್ ಅಲ್ಲೆಲ್ಲ ಇಟ್ಕೊಂಡು ಆಮೇಲೆ ಬೇಕಾದ್ರೆ ಬೇರೆ ಬ್ರ್ಯಾಂಡ್ಗೂ ಶಿಫ್ಟ್ ಆಗ್ಬೇಕು. ಈ ಡಾಬರ್ಮ್ಯಾನ್ ಎಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಸಾಕಾಗಲ್ಲ ಅಲ್ವಾ? ಅಪಾರ್ಟ್ಮೆಂಟ್ ಅಲ್ಲಿ ಆಗಲ್ಲ ಬ್ರೋ, ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ಎಕ್ಸಸೈಸ್ ವರ್ಕೌಟ್ ಅವಶ್ಯಕತೆ ಇರುತ್ತೆ. ಸ್ವಲ್ಪ ಸ್ಪೇಸ್ ದೊಡ್ಡದಾಗಿದ್ದಷ್ಟು ಅವು ಫ್ರೀ ಆಗಿ ಬೆಳೆಯುತ್ತೆ, ಆರಾಮಾಗಿರುತ್ತೆ ಅಂತ ಹೇಳ್ಬೋದು. ಏನಂದ್ರೆ ಈಗ ಒಂದು 30-40 ಹೌಸ್ ಇರುತ್ತೆ, ಇಲ್ಲ 20-30 ಹೌಸ್ ಇದ್ರು ಆಚೆ ಕಡೆ ಕಾಂಪೌಂಡ್ ಇರುತ್ತೆ. ಆ ತರ ಇದ್ರೆ ಸ್ಪೇಸ್ ಚೆನ್ನಾಗಿದ್ರೆ ಇದಕ್ಕೆ ಒಳ್ಳೇದು. ಓಕೆ. ನೀವೇನಾದರೂ ಗಾರ್ಡಿಂಗ್ ಪರ್ಪಸ್ಗೆ ಡಾಬರ್ಮ್ಯಾನ್ ನಾಯಿ ಮರಿ ಬೇಕು ಅಂತ ನೋಡ್ತಿದ್ರೆ ಈ ಪಪ್ಪಿಗಳನ್ನ ನೀವು ತೊಗೋಬೋದು. ತುಂಬ ಜನ ಕೇಳ್ತಾ ಇರ್ತೀರಾ ಡಾಬರ್ಮ್ಯಾನ್ ಬೇಕು ಅಂಥೇಳಿ ನಮ್ಮ ಹತ್ರ. ಸೊ ನಮ್ಮ ಹತ್ರ ಕೆಲವೊಂದ್ಸಲಿ ಇರಲ್ಲ, ಈ ಡಾಬರ್ಮ್ಯಾನ್ ಎಲ್ಲ ನಮ್ಮ ಹತ್ರ ಸಾಕಿಲ್ಲ. ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಡಾಬರ್ಮ್ಯಾನ್ ನೋಡ್ತಿದ್ದೀರಾ ಅಂದರೆ ಇವ್ರ ಹತ್ರ ತೊಗೋಬೋದು. ಜರ್ಮನ್ ಶೆಫರ್ಡ್ ಲಾಂಗ್ ಹೇರ್ ಇರೋದ್ರಿಂದ ಅದು ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬಂದುಬಿಡುತ್ತೆ. ನಿಮಗೆ ಈಸಿ ಮೇಂಟೆನೆನ್ಸಲ್ಲಿ ಬೇಕು ಅಂತಿದ್ರೆ ನೀವು ಡಾಬರ್ಮ್ಯಾನ್ ನಾಯಿ ಮರಿಗಳನ್ನ ತೊಗೋಬೋದು. ಸೊ ನಿಮಗೊಂದು ವೇಳೆ ಪಪ್ಪಿ ಬೇಕಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟೊಂದು ಮುದ್ದಾಗಿರುವಂಥ ನಾಯಿ ಮರಿಗಳಿದೆ ಅಂಥೇಳಿ. ತುಂಬ ಜನ ಕೇಳ್ತಾ ಇರ್ತೀರ ನಮ್ಮ ಹತ್ರ. ಸೊ ನಮ್ಮ ಹತ್ರ ಎನಿ ಟೈಮ್ ಮರಿಗಳಿರೋಲ್ಲ, ಹಾಗಾಗಿ ಈ ಕೆನಾಲ್ಗೆ ಬಂದಿದ್ವಿ. ನಿಮಗೊಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಸೊ ಇವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಪಪ್ಪಿಗಳನ್ನ ತೊಗೋಬಹುದು. ಇವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಟೈಟಲ್, ಡಿಸ್ಕ್ರಿಪ್ಷನ್ ಹಾಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತಾರೆ. 100% ಜೆನ್ಯೂನ್ ಪರ್ಸನ್. ಓಕೆನಾ? ಯಾವುದೇ ರೀತಿ ನೀವು ಟೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಅಮೌಂಟ್ ಹಾಕಿದ್ದೀವಿ ಮರಿ ಕೊಡ್ತಾರೆ ಇಲ್ವಾ ಅಂಥೇಳಿ. ಸೊ ಖಂಡಿತವಾಗಿ ಮರಿಗಳು ಬರುತ್ತೆ. ಸೊ ನೀವು ಆ ರೀತಿ ಏನಾದ್ರು ನಿಮಗೆ ಅಮೌಂಟ್ ಹಾಕಿ ನೀವು ಪಪ್ಪಿಗಳನ್ನ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇಲ್ಲೇ ಪಪ್ಪಿಗಳನ್ನ ನೀವು ಬಂದು ನೋಡಿ ಪರ್ಚೇಸ್ ಮಾಡ್ಕೋಬೋದು. ಸೊ ಪ್ರೆಸೆಂಟ್ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಬುಕ್ಕಿಂಗ್ ಮಾಡ್ಕೊಂಡ್ರೆ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಯಾರು ಬುಕ್ಕಿಂಗ್ ಮಾಡ್ಕೊಂಡ್ರೆ ಅಂಥವ್ರಿಗೆ ಕೊಟ್ಬಿಡ್ತಾರೆ. ನಿಮಗೊಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ತಕ್ಷಣವೇ ಬುಕ್ಕಿಂಗ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.